ನಮಸ್ಕಾರ ಗೆಳತಿಯರೇ, ಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಗುರುವಾರ ಮಾಡಿರುವಂತಹ ದಾನಮ್ಮನ ಪೂಜೆ. ನಮ್ಮ ಮನೆ ದೇವರು ದಾನಮ್ಮ. ಗುರುವಾರ ಈ ರೀತಿ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿರ್ತೀನಿ. ಅದ್ರ ಜೊತೆಗೆ ಮರುದಿವಸನೇ ಶ್ರಾವಣದ ಕೊನೆ ಶುಕ್ರವಾರ ಇತ್ತು. ಅವತ್ತು ಕೂಡ ಲಕ್ಷ್ಮೀ ಪೂಜೆ ಮಾಡಿದ್ವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ರೀತಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಅದ್ರ ಜೊತೆಗೆ ಪೂಜೆಗೆ ಬೇಕಾಗಿರುವಂತಹ ಎಡಿಗೆ ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡಾಕತ್ತೀನಿ. ಹಾಗೆ ವಿಡಿಯೋ ಮಾಡ್ತಾನೆ, ಪೂಜೆದು ವಿಡಿಯೋ ಮಾಡ್ತಾನೆ ಇದನ್ನು ಕೂಡ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಸಪ್ರೇಟಾಗಿಯೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡ್ತೀನಿ ಅಂಥೇಳಿ. ಇದರೊಳಗೆ ಸ್ವಲ್ಪ ಡಿಟೇಲಾಗಿ ತೋರ್ಸೋಕ್ಕಾಗಲ್ಲ, ಸ್ಪೀಡಾಗಿ ತೋರಿಸ್ತೀನಿ, ಯಾಕಂದ್ರೆ ವಿಡಿಯೋ ಭಾಳ ಲೆಂಗ್ದಿ ಆಗಿಬಿಡ್ತೈತಿ. ಹೆಸರುಬೇಳೆಯನ್ನು ಒಂದು 2 ಸರ್ತಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಒಲೆ ಮೇಲೆ ಒಂದು ದೊಡ್ಡ ಬೊಗುಣಿ ಒಳಗೆ ನೀರು ಹಾಕಿ ಕಾಯಕ್ಕಿಟ್ಟೀನಿ. ಕುದಿಯೋ ನೀರು ಒಳಗೆ ನಾವೀಗ ತೊಳೆದಿರುವಂತಹ ಹೆಸರುಬೇಳೆಯನ್ನು ಹಾಕೋಬೇಕು. ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಕುಕ್ಕರ್ ಒಳಗೆ ಪೂರ್ತಿ ಮಿಜ್ಜಾಗಿಬಿಡ್ತೈತಿ. ಅದ್ರ ಸಲುವಾಗಿ ನಾನು ಸಪ್ರೇಟಾಗಿ ಬೊಗುಣಿ ಇಟ್ಟು ಮಾಡ್ಕೊಳಾಕ್ತೀನಿ. ಹಾಗೆ ಸೈಡಲ್ಲಿ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ತೀನಿ. ದೇವರನ್ನು ಕೂಡ ಸ್ವಚ್ಛಗೆ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಡೈಲಿ ಹಚ್ತೀವಲ್ಲ ಒಂದು ದೀಪ, ಅದನ್ನು ಹಚ್ಚಿನೇ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ್ಲೂ ಡೈಲಿ ಪೂಜೆನೂ ಕೂಡ ಮೊದಲಿಗೆ ದೀಪ ಹಚ್ಚಿನೇ ಮುಂದಿನ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಒಂದು ದೀಪ ಹಚ್ಚಿ ಇವತ್ತಿನ ಪೂಜೆ ಸ್ಟಾರ್ಟ್ ಮಾಡಾಕ್ತೀನಿ. ಅಷ್ಟು ದಳದ ರಂಗೋಲಿ ಹಾಕಾಕತ್ತೀನಿ. ನಮ್ಮದು ಜಗಲಿ ಅಷ್ಟೊಂದು ದೊಡ್ಡದಿಲ್ಲ, ಅದಕ್ಕೋಸ್ಕರ ಸಣ್ಣದು ರಂಗೋಲಿ ಅಷ್ಟು ದಳದ ಹಾಕಿ ಅದ್ರ ಮೇಲೆ ಸ್ವಲ್ಪ ಕುಂಕುಮ, ಅರಿಶಿನ ಮತ್ತು ಸ್ವಲ್ಪ ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಮಣಿ ಇಟ್ಟು ಕಳಸ ಕೂಡಿಸ್ತೀನಿ. ಈಗ ನಮ್ಮ ಜಗಲಿ ಭಾಳ ದೊಡ್ಡದು ಇಲ್ಲ, ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಸಾಮಾನುಗಳು ಹಿಡ್ಸಲ್ಲ, ಅದಕ್ಕೋಸ್ಕರ ಸಣ್ಣ ರಂಗೋಲಿನೇ ಹಾಕಿ ಅಲ್ಲಿನೇ ಕಳಸವನ್ನು ಇಟ್ಟೀನಿ. ವರಮಹಾಲಕ್ಷ್ಮಿ ಪೂಜೆದ ವಿಡಿಯೋ ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಸರಳವಾದ ರೀತಿಯಲ್ಲಿ ಯಾವ ರೀತಿಯಾಗಿ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ಅಂಥೇಳಿ. ಇನ್ನೂ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವರಮಹಾಲಕ್ಷ್ಮಿ ಪೂಜೆ ವಿಡಿಯೋವನ್ನು ನೋಡ್ಬೋದು. ಮತ್ತು ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಹೊಸ್ತಿಲ್ ಪೂಜೆ ರಂಗೋಲಿ ಮತ್ತು ಬಾಗಿಲು ಮುಂದೆ ಹಾಕಿದ ರಂಗೋಲಿದು ವಿಡಿಯೋ ಮಾಡಿದ್ದೆ. ಈ ಸರ್ತಿ ಕಂಪ್ಲೀಟಾಗಿ ತೋರಿಸ್ಲಿಕ್ಕಾಗಲಿಲ್ಲ, ಆದರೂ ರಂಗೋಲಿ ಯಾವ ರೀತಿ ಹಾಕೀನಿ ಅಂತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ ರಂಗೋಲಿದು ವಿಡಿಯೋವನ್ನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ. ಆ ವಿಡಿಯೋ ಲಿಂಕನ್ನು ಕೂಡ ಕೊಡ್ತೀನಿ. ಈಗ ಎಲ್ಲ ದೀಪ ಸಮಯ ಎಲ್ಲ ಇಟ್ಟಾದಮೇಲೆ ಮುಂದಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೀನಿ. ಇಲ್ಲಿನೂ ಕೂಡ ರಂಗೋಲಿ ಹಾಕೋಕ್ಕೆ ದೊಡ್ಡ ಇಲ್ಲೆಲ್ಲ ಜಗಲಿ, ಸ್ವಲ್ಪ ಬಾರ್ಡರ್ ರಂಗೋಲಿ ಥರ ಈ ರೀತಿ ಹಾಕ್ಕೊಳಾಕ್ತೀನಿ. ಈ ರೀತಿಯಾಗಿ ನೀವು ಸಿಂಪಲ್ ಬಾರ್ಡರ್ ರಂಗೋಲಿಗಳನ್ನು ದೇವ್ರ ಮುಂದೆ ಯಾವ ರೀತಿ ಹಾಕೋದು ನೋಡಬೇಕು ಅಂತಂದ್ರೆ ಆ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಬೇರೆ ಬೇರೆ ರೀತಿಯಾದಂತಹ ಬಾರ್ಡರ್ ರಂಗೋಲಿಗಳನ್ನು ನನ್ನ ಚಾನಲಲ್ಲಿ ನೀವು ಅಪ್ಡೇಟ್ಸ್ ನೋಡಬೇಕು ಅಂತಂದ್ರೆ ಹೊಸ ವಿಡಿಯೋಸ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಆವಾಗ ನೀವು ನನ್ನ ವಿಡಿಯೋಸ್ಗಳನ್ನು ನೋಡ್ಬೋದು. ನೋಡಿ, ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕ್ಕೊಂಡಿನಿ. ಮತ್ತು ಬಾಗಿಲು ಮುಂದೆ ಯಾವ್ದು ರಂಗೋಲಿ ಹಾಕಿನ ಅನ್ನೋದನ್ನು ಒಂದು ಸಣ್ಣ ಪಿಕ್ ತೋರಿಸ್ತೀನಿ ನಿಮಗೆ, ಸಣ್ಣ ವಿಡಿಯೋ ತೋರಿಸ್ತೀನಿ. ಹೊಸ್ತದ ಮೇಲೆ ಕೂಡ ಚಂದ ರಂಗೋಲಿ ಹಾಕಿದ್ದೆ. ಸಿಂಪಲ್ಲಾಗಿ ಹುಡುಗರೆಲ್ಲ ಬಂದು ಕೆಡಿಸ್ಬಿಟ್ರು. ಅದು ಹೊಸ್ಲಾದ ಮೇಲೆ ಕಾಲೆಲ್ಲ ಹತ್ತಿತ್ತಂದರೆ ಎಲ್ಲ ರಂಗೋಲಿ ಕೆಟ್ಬಿಡ್ತೈತಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಕ್ಕಳಿದ್ದ ಮನೆಯೇ ಹೀಗೆ, ಅವರು ಓಡಾಡೋದ್ರೊಳಗೆ ಎಲ್ಲ ಕೆಡಿಸ್ಬಿಟ್ಟಿರ್ತಾರೆ. ಈಗ ಬಾಗಿಲು ಮುಂದೆ ಯಾವ ರೀತಿ ರಂಗೋಲಿ ಹಾಕಿದೆ ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಈ ರೀತಿ ಫ್ಲವರ್ ಹಾಕಿ ಮ್ಯಾಲೊಂದು ಬಾರ್ಡ್ರ್ ರಂಗೋಲಿ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ದೀಪಗಳಿರುವಂತಹ ರಂಗೋಲಿ ಹಾಕ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ರಂಗೋಲಿ ಹಾಕೀನಿ. ಈ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ. ಮೇಲ್ಗಡೆ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡ್ಬೋದು. ಈಗ ಕುದಿತಿರೋ ನೀರು ಒಳಗೆ ನಾನು ಹೆಸರುಬೇಳೆಯನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಕೊಂಡಿನಿ. ಈಗ ಇದು ಚೆಂದಾಗೆ ಕುದಿಬೇಕು. ಪೂರ್ತಿ ಮೆತ್ತಗಾಗಬಾರ್ದು, ಒಂದು 90% ಕುದ್ರೆ ಸಾಕು. ಪೂರ್ತಿ ಮೆತ್ತಗಾಗೋವರೆಗೂ ಕುದಿಸ್ಕೊಳ್ಳೋದು ಬೇಡ.
ನಾವು ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚರಣೆ ವಿಚಾರಣೆಗಳ ಬಗ್ಗೆ ಗೊತ್ತಾಗ್ತೈತಿ. ಇದರಿಂದ ಅವರು ಕೂಡ ತಮ್ಮ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಅಳವಡಿಸ್ಕೋತಾರೆ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಪೂಜೆ ನೇವದಲ್ಲಿ ಅಥವಾ ನೈವೇದ್ಯ ನೇವದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಿಹಿ ತಿಂಡಿ ಆಗಿರ್ಬೋದು, ಅಡುಗೆಗಳನ್ನು ಮಾಡಿ ತಿಂತೀವಿ. ಈಗಿನ ಜಗತ್ತಿನೊಳಗೆ ಹೊರಗೆ ಹೋಗಿ ಉಣ್ಣೋದೇ ಜಾಸ್ತಿ ಐತಿ. ಮತ್ತು ಈಗಿನ ಮಂದಿ ಹೊರಗಿಂದ ಪದಾರ್ಥಗಳನ್ನೇ ತಂದು, ಸಿಹಿ ತಿಂಡಿ ಆಗಿರ್ಬೋದು, ಅದನ್ನೇ ದೇವರಿಗೆ ಎಡೆ ಹಿಡಿತಾರೆ. ಅದು ಯಾವುದು ನೈವೇದ್ಯ ಅಂತ ಅನ್ಸಲ್ಲ. ಸ್ವಲ್ಪ ಯಾಕಾಗಲ್ಲ, ನಾವು ಮನೆಯಾಗೆ ನೈವೇದ್ಯ ಮಾಡಿದ್ವಿ ಅಂತಂದ್ರೆ ಅದರಲ್ಲಿರುವಂತಹ ಖುಷಿ ಸಮಾಧಾನನೇ ಬೇರೆ. ಇದು ನನ್ನ ಅಭಿಪ್ರಾಯ. ಮತ್ತು ಮಕ್ಕಳನ್ನು ನಾವು ಪೂಜೆ ಒಳಗೆ ತೊಡಗಿಸ್ಕೊಂಡು ಮಾಡಬೇಕು. ಪೂಜೆದಿಗೆಲ್ಲ ರೆಡಿ ಆಗೈತಿ. ಈಗ ಪಾಯಸಕ್ಕೆ ಬೇಕಾಗಿರುವಂತಹ ಬೆಲ್ಲವನ್ನು ನಾನು ಕುದಿಯುತ್ತಿರೋ ನೀರೊಳಗೆ ಈ ರೀತಿ ಪೀಸಾಗಿ ಮಾಡ್ಕೊಂಡು ಹಾಕ್ಕೊಳಾಕ್ತೀನಿ. ಯಾಕಂದ್ರೆ ಬೆಲ್ಲದೊಳಗೆ ಸ್ವಲ್ಪ ಕಸರು ಇರ್ತೈತಿ, ಅದಕ್ಕೋಸ್ಕರ ಸೋಸಿ ಹಾಕ್ಕೋತೀನಿ. ಹಾಗೆ ನಾನು ವರಮಹಾಲಕ್ಷ್ಮಿ ಪೂಜೆ ದಿವಸ ಹೋಳಿಗೆ ಮತ್ತು ಹೋಳಿಗೆ ಸಾರು ಮಾಡಿದ್ದೆ. ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹೋಳಿಗೆ ಸಾರು ಅಥವಾ ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಅಂತೀವಿ, ಆ ವಿಡಿಯೋವನ್ನು ವೀಕ್ಷಿಸ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಅದಕ್ಕೆ ನೀವು ಖಾರ ಪುಡಿ ಬದಲಿ ಮೆಣಸಿಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕೋಬೋದು, ಅದನ್ನು ಕೂಡ ಒಂಥರ ಟೇಸ್ಟ್ ಆಗಿರ್ತೈತಿ. ಬೇಳೆ ಈಗ ಪೂರ್ತಿಯಾಗಿ ಕುದ್ದೈತಿ ಚೆಂದಾಗೆ, ಅಂದರೆ ಪೂರ್ತಿ ಮೆತ್ತಗೆ ಕುದಿಸ್ಕೋಬೇಡ್ರಿ, 90% ಮಾತ್ರ ಕುದಿಸ್ಕೋಬೇಕು. ಈಗ ಕುದಿತಿರುವಂತಹ ಬೇಳೆ ಒಳಗೆ ಬೆಲ್ಲ ಏನು ಕರಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಸೋಸಿ ಹಾಕೋತೀನಿ. ಈಗ ಈ ಹೆಸರುಬೇಳೆ ಪಾಯಸಕ್ಕೆ ಬೆಲ್ಲನೇ ಕರೆಕ್ಟ್. ನಾವು ಸಕ್ಕರೆ ಹಾಕೊಂಡು ಮಾಡ್ತೀವಿ ಅಂದರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ, ಬೆಲ್ಲದ ರುಚಿನೇ ಜಾಸ್ತಿ ಇರ್ತೈತಿ. ಅದಕ್ಕೋಸ್ಕರ ಬೆಲ್ಲ ಹಾಕಿನೇ ಮಾಡ್ಕೊರಿ. ಅರ್ಧ ಕಿಲೋ ಬ್ಯಾಳಿ ತೊಗೊಂಡಿವಂದ್ರೆ ನಾನು ಅರ್ಧ ಕಿಲೋಕ್ಕಿಂತಲೂ ಕಡಿಮೆ ಬೆಲ್ಲ ತೊಗೊಂಡಿನಿ. ಹೂರಣಕ್ಕೆ ಅಥವಾ ಹೋಳಿಗೆಗಾದ್ರೆ ಸಮ ತೊಗೋಬೇಕಾಗ್ತೈತಿ, ಯಾಕಂದ್ರೆ ಕಣಕನೂ ಎಕ್ಸ್ಟ್ರಾ ಸೇರಿಸ್ತೀವಿ ಅದರೊಳಗೆ. ಆದರೆ ಈ ಪಾಯಸ ಮಾಡೋಕತ್ತೀವಲ್ಲ, ಇದಕ್ಕೆ ಬೆಲ್ಲ ಸ್ವಲ್ಪ ಅರ್ಧ ಕಿಲೋಕ್ಕಿಂತಲೂ ಕಡಿಮೆ ತೊಗೋರಿ, ಸಮ ಪ್ರಮಾಣದಲ್ಲಿ ಬೇಡ. ಒಂದು 4 ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿನಿ. ಸ್ವಲ್ಪ ತಿರುಗಿಸ್ಬಿಡೋಣ. ಅದರೊಳಗೆ ಏಲಕ್ಕಿ ಕುದೀತಂದ್ರೆ ಚೆಂದಾಗೆ ಸ್ಮೆಲ್ ಬರ್ತೈತಿ. ನೈವೇದ್ಯಕ್ಕೆ ಅನ್ನ ಇಟ್ಕೊಳಾಕ್ತೀನಿ. ಈಗ ಪಾಯಸನೂ ಕೂಡ ರೆಡಿ ಆಗ್ತೈತಿ. ಅದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕರ್ದು ಹಾಕ್ಕೊಂಡ್ವಿ ಅಂದ್ರೆ ಪಾಯಸ ರೆಡಿ ಆಗಿಬಿಡ್ತೈತಿ. ಅಷ್ಟರೊಳಗೆ ಅನ್ನನೂ ಆಗ್ತೈತಿ. ಇನ್ನೊಂದು ಐಟಮ್ ಮಾಡಬೇಕು ಅಂತ ಅಂದ್ಕೊಂಡಿನಿ,
ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿನಿ, ಉಳ್ಳಾಗಡ್ಡಿ ಬಜ್ಜಿ. ನಮ್ಮ ಮನ್ಯಾಗ ಮಂದಿ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಕಿಲೋ ಹಿಟ್ಟಿನಷ್ಟು ನಾವು ಬಜ್ಜಿ ಮಾಡಬೇಕು. ಈಗ ಅಷ್ಟೊಂದೇನು ಆಗಂಗಿಲ್ಲ, ಸ್ವಲ್ಪ ಮಾಡಿಕೊಂಡು ಎಡಿ ಪೂರ್ತಕ ನೆಕ್ಸ್ಟ್ ಈವ್ನಿಂಗ್ ಟೈಮ್ ಒಳಗೆ ಮತ್ತೆ ಮಾಡಬೇಕು ಅಂತ ಅಂದ್ಕೊಂಡಿನಿ. ಒಂದು ಕಡೆ ಪಾಯಸ ಕುದಿಯಾಗ್ತೈತಿ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿನಿ. ಬಜ್ಜಿಗೆ ಉಳ್ಳಾಗಡ್ಡಿ ಭಾಳ ಸಣ್ಣ ಹೆರ್ಚ್ಕೊಬಾರ್ದ್ರಿ, ಭಾಳ ದಪ್ಪನೂ ಹೆರ್ಚ್ಕೊಬಾರ್ದು, ಭಾಳ ದೊಡ್ಡ ಸೈಜ್ನೂ ಇರಬಾರ್ದು, ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕು. ಈಗ ಪಲ್ಯಕ್ಕದು ನಾವು ಹೆರ್ಚ್ಕೋತೀವಲ್ಲ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನನ್ನ ಚಾನಲ್ದೊಳಗೆ ಮಿರ್ಚಿ ಬಜ್ಜಿ ರೆಸಿಪಿನೂ ಕೂಡ ಹಾಕೀನಿ. ಈ ಸಿರಿ ಚಾನಲ್ದೊಳಗೆ ಹೈಯೆಸ್ಟ್ ವ್ಯೂಸ್ ಇರೋದೇ ನಮ್ಮದು ಮಿರ್ಚಿ ಬಜ್ಜಿ ವಿಡಿಯೋಕ್ಕೆ. ಈ ಕಟ್ ಮಾಡ್ಕೊಂಡಿರುವಂತಹ ಉಳ್ಳಾಗಡ್ಡಿಯನ್ನು ಈ ರೀತಿ ಒಂದು ಬೌಲ್ ಒಳಗೆ ಹಾಕ್ಕೊಂಡು ಇದಕ್ಕೆ ಉಪ್ಪು, ಖಾರ, ಸ್ವಲ್ಪ ಅರಿಶಿಣ ಪುಡಿ, ಜೀರಿಗೆ, ಸ್ವಲ್ಪ ಅಜ್ವಾಯಿನ್ ಹಾಕ್ಕೊಂಡಿನಿ, ಒಂದು ಚಿಟಕಿ ಸೋಡಾ ಪುಡಿ ಹಾಕ್ಕೊಂಡಿನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಚಮಚದಿಂದ ಹಾಕ್ಕೊಂಡ್ರೆ ಗೊತ್ತಾಗಲ್ಲ ಅಂಥೇಳಿ ಸ್ವಲ್ಪದ ಮೊದಲೇ ಹಿಟ್ಟು, ಸ್ವಲ್ಪ ಒಂದು 2 ಚಿಟಕಿಯಷ್ಟು ಸೋಡಾ ಪುಡಿ ಹಾಕ್ಕೊಂಡಿನಿ. ಈಗ ಹಾಗೆ ನೀರು ಹಾಕ್ಲಾರ್ದೇ ನಾವು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಒಮ್ಮೆ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಯಾಕಂದರೆ ಉಳ್ಳಾಗಡ್ಡಿನೂ ಕೂಡ ನೀರು ಬಿಡ್ತೈತಿ, ಉಪ್ಪನ್ನು ಹಾಕ್ಕೊಂಡಿವಲ್ಲ. ಅದಕ್ಕೋಸ್ಕರ ಮೊದಲಿಗೆ ಈ ರೀತಿ ಕೈಯಿಂದ ಚೆಂದಾಗೆ ಕಲಿಸ್ಕೊಂಡು, ಈ ರೀತಿ ಕಲಿಸೋದ್ರೊಳಗೆ ಉಳ್ಳಾಗಡ್ಡಿನೂ ಕೂಡ ಪದ್ರ ಪದ್ರ ಉಚ್ಕೊತಾವು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೈವೇದ್ಯ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ನೈವೇದ್ಯದೊಳಗೆ ನಾನು ಹೆಸರುಬೇಳೆ ಪಾಯಸ, ಅನ್ನ ಮತ್ತು ಬಜ್ಜಿಯನ್ನು ಮಾಡೀನಿ. ಅತಿ ಶ್ರೇಷ್ಠ ನೈವೇದ್ಯಗಳಲ್ಲಿ ಹೆಸರುಬೇಳೆ ಪಾಯಸನೂ ಒಂದು, ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಲಾಸ್ಟಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಉದ್ದಿನ ಕಡ್ಡಿ ಆರತಿ ಬೆಳಗಿದ್ವಿ ಅಂದ್ರೆ ಪೂಜೆ ಪೂರ್ತಿಯಾಗಿ ಮುಗೀತು.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.